ಸುಳ್ಯ ನಗರ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಮುಟ್ಲು ಪ್ರದೇಶದಲ್ಲಿ ಮತದಾರರ ಪಟ್ಟಿಯಿಂದ ಸುಮಾರು 10 ಮಂದಿಯ ಹೆಸರುಗಳನ್ನು ಅಳಿಸಲಾಗಿದೆ ಎಂಬ ಸುದ್ದಿ ಕೇಳಿಬಂದಿದೆ. ನಗರ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಮುಟ್ಲು ಪ್ರದೇಶದಲ್ಲಿ 10 ಮಂದಿಯ ಹೆಸರನ್ನು ಮತದಾರರ ಪಟ್ಟಿಯಿಂದ ಅಳಿಸಲಾಗಿದೆ. ಈ ಮೂಲಕ ಅವರ ಮತದಾನದ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ ಎಂದು ಹೇಳಲಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿದ್ದ ಈ 10 ಮಂದಿಯ ಹೆಸರುಗಳನ್ನು ಈ ಬಾರಿ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಅವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಅಳಿಸಲಾಗಿದೆ. ಇದರ ಹಿಂದೆ ರಾಜಕೀಯ ಅಡಗಿರುವ ಶಂಕೆ ಇದೆ ಎಂದು ಶಾಹುಲ್ ಹಮೀದ್ ಕುತ್ತಮಟ್ಟೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇವರಿಗೆ ವೋಟಿಂಗ್ ಪವರ್ ಬೇಕು, ಪ್ರಜೆಗಳಿಲ್ಲ. ಇವರಿಗೆ ವೋಟಿಂಗ್ ಪವರು ಹೇಗಾದರೂ ಮಾಡಿ ಅಧಿಕಾರಿಗಳು ಕೊಡಬೇಕಾಗಿದೆ. ಈಗ ಇಲ್ಲದ್ರೆ ಇವರ ಮೇಲೆ ಕ್ರಮ ಕೈಗೊಳ್ಬೇಕು. ಯಾರು ಈ ಅಂಗನವಾಡಿ ಟೀಚರ್ ಯಾರಿದ್ದಾರೆ, ಏನು ಮಾಡಿದ್ದಾರೆ ಕೇಳಬೇಕು. ಅವರ ಮೇಲೆ ಕ್ರಮ ಕೈಗೊಳ್ಬೇಕು. ತಾಲೂಕಲ್ಲಿ ಈಗ ನೋಡುವಾಗ ಒಂದೇ ಬೂತಲ್ಲಿ 10 ವೋಟನ್ನು ಡಿಲೀಟ್ ಮಾಡಿದ್ದಾರೆ ಇವರು. ಇನ್ನೀಗ ತಾಲೂಕಿನಾದ್ಯಂತ ಎಷ್ಟು ವೋಟನ್ನು ಡಿಲೀಟ್ ಮಾಡಿದ ಈಗ ನಾಳೆ ಎಲೆಕ್ಷನ್ ದಿವಸ ನೋಡಬೇಕಾಗಿದೆ. ಈಗ ಏನೋ ಇವರಿಗೆ ಚೆಕ್ ಮಾಡುವಾಗ ಈಗ 10 ವೋಟ್ ಸಿಕ್ಕಿತ್ತು. ಈಗ ಇವರಿಗೆ ನಿಮಗೆ ಇದು ಈ ವೋಟರ್ ಲಿಸ್ಟಲ್ಲಿ ಹೆಸರಿಲ್ಲ ಅಂತ ಯಾವಾಗ ಗೊತ್ತಾಗಿದೆ? ಯಾವಾಗ? ಈ 1 ವಾರ ಮಾತ್ರ ಗೊತ್ತಾಗುತ್ತೆ. ಅಲ್ಲಿ ತನಕ ಅಲ್ಲ. ಈಗ ವೋಟರ್ ಲಿಸ್ಟಲ್ಲಿ ಹೆಸರು ಇದೆಯಾ ಪರೀಕ್ಷೆ ಮಾಡಿಕೊಳ್ಳಿ ಅಂತೆಲ್ಲ ಹೇಳಿ ಇಲಾಖೆ ಎಲ್ಲ ಹೇಳಿತ್ತಲ್ಲ. ಕಳೆದ MLA ವೋಟ್ಗೆ ಹಾಕಿದ್ದೇವೆ. ಈಗ ನಂತರ ನಾವು ನೋಡಲಿಲ್ಲ. ಇರ್ಬೋದು ಅಂತ ಯಾವಾಗಲೂ ಇರ್ತಲ್ಲ. ಇಷ್ಟು ವರ್ಷ ಆಯಿತು, ನಾವು ಇಷ್ಟು ವರ್ಷ ಆಯಿತು ಹೋಗಲಿಲ್ಲ. ಒಟ್ಟು ಇಷ್ಟೊಳಗೆ ಇರಲಿಲ್ಲ. ನಾವು ಎಲ್ಲಿಗೆ ಹೋಗಲಿಲ್ಲ. ಊರಲ್ಲೇ ಇದ್ದೇವೆ, ಎಲ್ಲಿಗೆ ಹೋಗಲಿಲ್ಲ. ನಮ್ಮ ಮನೆಯಲ್ಲಿ ಬೇರೆ ಎಲ್ಲಿಗೆ ಹೋಗಲಿಲ್ಲ. ಇಷ್ಟು ವರ್ಷ ಆಯಿತು. ಅಂದರೆ ನಿಮ್ಮ ಮನೆಯಲ್ಲಿ ಇಬ್ಬರಿಗೆ ಓಟಿರುವಂಥದ್ದಾ? ನಾನು 5 ಜನಗಿದ್ದಾರೆ. ಅವರಿಗೆ ಡಿಲೀಟ್ ಆಗಲಿಲ್ಲ, ಮಕ್ಕಳಿಗೆ ಡಿಲೀಟ್ ಆಗಲಿಲ್ಲ. ಒಬ್ಬರದ್ದು ಡಿಲೀಟ್ ಆಗಿದೆ ಅಂತ ಹೇಳ್ತಾರೆ, ಅದು ಗೊತ್ತಿಲ್ಲ ಕರೆಕ್ಟ್. ಉಂಟಲ್ಲ, ಅದು ಉಂಟು. ನಿಮ್ಮ ಇಬ್ಬರನ್ನು ಮಾತ್ರ ನಮ್ಮ ಇಬ್ಬರನ್ನು ತೆಗ್ದಿದ್ದಾರೆ. ಒಟ್ಟು ಈ ವ್ಯಾಪ್ತಿಯಲ್ಲಿ 9 ಜನರನ್ನ ಟೋಟಲ್ 9 ಜನ ಅಂತ ತೆಗ್ದಿದ್ದಾರೆ. ನಿಮ್ಮ ಲೆಕ್ಕಕ್ಕೆ ಸಿಕ್ಕಿರುವಂಥ. ಇನ್ನು ಮುಂದೆ ಏನು ಮಾಡಬೇಕಂತಿದ್ದೀರಿ ನೀವು? ಇನ್ನು ಎಂತ ಮಾಡುವುದು, ನಾವು ಓಟು ಹಾಕಬೇಕಂತ ಉಂಟು. ಈಗ ಅವರು ಬಿಟ್ಟು ನಾವು ಓಟು ಹಾಕ್ತೇವೆ. ನನಗೆ ಚಾಲೆಂಜಿಂಗ್ ಒಟ್ಟು ಉಂಟು ಅಂತ ಹೇಳ್ತಾರೆ, ಅದು ಮಾಡಿದರೆ ನಾವು ಹಾಕ್ತೇವೆ. ಚುನಾವಣಾ ಆಯೋಗಕ್ಕೆ ನೀವು ಇದರ ಬಗ್ಗೆ ದೂರು ಸಲ್ಲಿಸ್ತೀರಾ? ನೀವು ದೂರು ಸಲ್ಲಿಸ್ತೇವೆ. ಈಗಾಗಲೇ ತಹಸೀಲ್ದಾರ್ ಗಮನಕ್ಕೆ ಕೊಟ್ಟಿದ್ದೀರಾ? ಗಮನಕ್ಕೆಲ್ಲ ಕೊಟ್ಟಿದ್ದೇವೆ, ನಾವು ಹೇಳಿದ್ದೇವೆ. 2 ದಿವಸ ಮೊದಲು ನಾವು ಕೊಟ್ಟಿದ್ದೇವೆ. ಅವರು ಅಂತ ಇದ್ದಾರೆ, ಅವ್ರದ್ದು ಡಿಲೀಟ್ ಆಗಿದೆ. ಅವ್ರದ್ದು ಡಿಲೀಟ್ ಆಗಿದೆ ಏನು ಅಂತಂದರೆ, ತರಕಾರಿ ಅಂಗಡಿಯವರು ವಲಸೆ ಹೋಗಿದ್ದಾರೆ ಬೋರುಗುಡ್ಡೆಗೆ. ಅವ್ರು ಹೋಗಿ ಸುಮಾರು ವರ್ಷ ಆಯಿತು. ಅವರು ನಮ್ಮ ತಾಯಿ ಮೊದಲು ಎಲ್ಲರೂ ಇದ್ದರು, ಅವ್ರ ಹತ್ರ ಹೇಳಿದರು ಹೀಗೆ ನಾವು ಹೋಗ್ತಾ ಇದ್ದೀವಿ ಡಿಲೀಟ್ ಮಾಡಿ ಅಂತ. ಸೊ ಅವ್ರದ್ದು ಡಿಲೀಟ್ ಮಾಡೋ ಬದಲು ಒಂದು ಗಂಡ ಹೆಂಡ್ತಿದ್ದು ಇವ್ರದ್ದು ಒಂದೇ ಹೆಸರು, ಬಶೀರ್ ಜಿನ್ನತ್ ಅವ್ರದ್ದು ಒಂದೇ ಹೆಸರು, ಬೈ ಮಿಸ್ ಆಗಿ ಇವ್ರದ್ದು ಡಿಲೀಟ್ ಆಗಿ ಹೋಗಿದೆ. ಇನ್ನು ಉಳಿದವ್ರದ್ದು ನನಗೆ ಕೆಲವೊಬ್ಬರು ವಲಸೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ನೀವು ಹೋಗಿ ತಪಾಸಣೆ ವಿಚಾರಣೆ ಮಾಡೋದೇನು ಮಾಡಲಿಲ್ಲ? ನಾನು ಮಾಡಲಿಲ್ಲ. ಅಂದರೆ ಮತ್ತೆ ಕೆಲವೊಂದು ನನ್ನ ತಾಯಿ ಬರ್ದಿದ್ದಾರೆ ವಲಸೆ ಅಂತೇಳಿ. ಮುಂಚೆ BLO ಆಗಿದ್ರು ನನ್ನ ತಾಯಿ. ನೀವೀಗ ಎಷ್ಟು ಟೈಮ್ ಆಯಿತು ಮೇಡಮ್ ಇಲ್ಲಿ? ನಾನು ಇಲ್ಲಿ 1 ವರ್ಷ ಆಯಿತು. ಮೊನ್ನೆಗೆ ಮಾರ್ಚಿಗೆ 1 ವರ್ಷ ಆದದ್ದು. ಹಾಗಾದರೆ ಈಗ ಮೊನ್ನೆ ಈ ಚುನಾವಣೆ ಎಲ್ಲ ಬರುವ ಇದು ಮಾಡಬೇಕಾದ್ರೆ ನಿಮಗೆಲ್ಲ ಅಧಿಕಾರಿಗಳು ಯಾರ್ದು ಮಾಡಿರಲಿಲ್ಲ. ಅಲ್ಲ, ನೀವು ಮನೆ ಹೋಗಿ ಇದ್ಮೇಲೆ ಮಾಡಲಿಲ್ವಾ ಅದರ ಬಗ್ಗೆ? ವೋಟರ್ ಲಿಸ್ಟ್ನ ಬಗ್ಗೆ ಲಿಸ್ಟ್ ಇವರು ಸ್ವಲ್ಪ ಜಿನ್ನತನ್ನ ತಗೊಂಡ್ರು, ಇನ್ನು ಸ್ವಲ್ಪ ಅವ್ರು ತಗೊಂಡ್ರು, 70 ಅವ್ರು ತಗೊಂಡ್ರು. ಮತ್ತೆ ನಾನೇ ಕೊಟ್ಟಿದ್ದೇನೆ. ಅಲ್ಲ, ನಿಮಗೆ ಅಂತೇಳಿ ನಿಮ್ಮದೇ ಆದ ಕರ್ತವ್ಯ ಇದೆಯಲ್ಲ. ರಾಜಕೀಯ ಪಕ್ಷದವರು ಬೇಡ, ಅಧಿಕಾರಿಗಳಾದ ನೀವು ಅದನ್ನು ಮಾಡಬೇಕಾಗಿತ್ತು. ಮತ್ತು ಇನ್ನೊಂದಲ್ಲಿ ಬರುವ ಆರೋಪ ಏನಂತ ಹೇಳಿದರೆ 90 ವರ್ಷದ ಒಂದು ಅಜ್ಜಿ ಅವರ ಮನೆಗೂ ಕೂಡ ಹೋಗಿ ನೀವು ವೋಟಿಂಗ್ ಮಾಡಿಸಲಿಲ್ಲ ಅಂತೇಳಿ. ಮೊನ್ನೆ ಮರಿಯಮ್ಮ ಅಂತೇಳಿ ಬಂದಿರಲಿಲ್ಲ. ಅವರು ಕೆಲವೊಂದು ಲಿಸ್ಟಲ್ಲಿ ಕೊಟ್ಟಿರ್ತಾರೆ, ಆ ಲಿಸ್ಟಲ್ಲಿ ಬಂದ ಹೆಸರಿಗೆ ಮಾತ್ರ ನನಗೆ ವೋಟ್ ಹಾಕ್ಲಿಕ್ಕೆ ಇರೋದು. ಮನೆಗೆ ಅವರ ಲಿಸ್ಟಲ್ಲಿ ಇರಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ವೋಟರ್ ಲಿಸ್ಟಿಗೆ ಹಾಕ್ತೇನೆ ಅಂತ ಹೇಳಿದೆ. ಬಟ್ ಅದು ಡಿಲೀಟ್ ಆಗಿದೆ. ಅದು ಹೇಗೆ ಡಿಲೀಟ್ ಆಗಿದೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂತಂದರೆ ನನಗೆ ಅಶ್ರಫ್ ಅವರು ಪರಿಚಯ, ನನಗೆ ಅವರು ಪರಿಚಯ ಉಂಟು. ಸೊ ಹಾಗಾಗಿ ಅವ್ರದ್ದು ಡಿಲೀಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅದು ಹೇಗೆ ಡಿಲೀಟ್ ಆಗಿದೆ ನನಗೆ ಗೊತ್ತಿಲ್ಲ. ಮತ್ತು ಕೆಲವೊಂದೆಲ್ಲ ಡಿಲೀಟ್ ಆಗಿರೋದು ಅವರು ಹೇಳಿರುವಂಥ ಈ ಥರ ವಲಸೆ ಹೋಗಿದ್ದಾರೆ. ಯಾರು ಹೇಳಿದ್ಯಾರು? ಅಂದರೆ ಒಬ್ಬರೇ ಹೇಳಿದಲ್ಲ, ಇಷ್ಟು ಬಂದರೆ ಡಿಲೀಟ್ ಮಾಡಿ ಅಂತ ಒಬ್ಬರೇ ಹೇಳಿದಲ್ಲ. ಕೆಲವರು ಕೇಳಿದಾಗೆಲ್ಲ ಅವರು ನಾನು ನನ್ನ ತಾಯಿ ಜೊತೆ ಕೇಳ್ತೇನೆ, ಇವ್ರು ಇದ್ದಾರಾ ಇಲ್ವಾ ಅಂತ. ಅವರ ವೋಟರ್ ಲಿಸ್ಟ್, ಹಳೆ ವೋಟರ್ ಲಿಸ್ಟಲ್ಲಿ ವಲಸೆ ಹೋಗಿದ್ದಾರೆ ಅಂತೇಳಿ ಕೊಟ್ಟ ಕಾರಣ ಅದೆಲ್ಲ ತಿಳ್ಕೊಂಡು ನಾನು ಇದು ಡಿಲೀಟ್ ಮಾಡಿದ್ದೆ. ಅಲ್ಲ, ನೀವು ಮನೆಗೆ ಪರಿಶೀಲನೆ ಮಾಡಲಿಲ್ವ ಮೇಡಮ್? ಇಲ್ಲ, ಅಂಗನವಾಡಿ ಪಕ್ಕದಲ್ಲೇ ಇದೆಯಲ್ಲ ಈ ಮನೆಗಳೆಲ್ಲ, ಅಂಗನವಾಡಿ ಅಕ್ಕಪಕ್ಕದಲ್ಲೇ ಇರುವಂಥವ್ರದ್ದು ಡಿಲೀಟ್ ಆಗಿರುವಂಥದ್ದು. ಆಗ ನೀವು ಅದರ ಬಗ್ಗೆ ನೋಡಲಿಲ್ವ ಅಂತ? ಇದು ಮನೆಗೆ ಅಂತಂದರೆ ಇದು
ಕಳೆದ ಸಲ ಒಟ್ಟು ಅದೇ ನಾನು ಹೇಳಿದೆ ಸ್ವಲ್ಪ ಚೀಟಿ ನಾನು ಹಂಚಬೇಕು ಅಂತ ಇದ್ದಳು, ಆಮೇಲೆ ಸ್ವಲ್ಪ ಚೀಟಿ ಅವ್ರು ತಗೊಂಡೋದ್ರು, ಜಿನಮ್ಮ ನಾವು ಕೊಡ್ತೇವೆ ಎಲ್ಲರದ್ದು ಅಂತ, ಅದಕ್ಕೆಲ್ಲ ಸ್ವಲ್ಪ ಇವ್ರು ತಗೊಂಡೋದ್ರು. ಹಾಗಾಗಿ ನನಗೆ ಕೆಲವ್ರದ್ದೆಲ್ಲ ಕೊಟ್ಟಿದ್ದೇನೆ, ನಮ್ಮದು ಪರಿಚಯ ಇದ್ದವ್ರದ್ದೆಲ್ಲ ಕೊಟ್ಟಿದ್ದೇನೆ. ಮನೆಗೆ ಹೋಗಿ ಕೊಟ್ಟಿದ್ದಲ್ಲ, ಹೀಗೆ ಸಿಗಬೇಕಾದ್ರೆ ಕೊಟ್ಟಿರೋದು, ಮನೆಗೆ ನಾನು ಹೋಗಿ ಕೊಡಲಿಲ್ಲ ಕಳೆದ ಸಲ. ಈಗ ಇವರಿಗೆ ಈಗ ಓಟ್ ಹಾಕಲಿಕ್ಕೆ ಈ ಚುನಾವಣೆಯಲ್ಲಿ ಓಟ್ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ ಈಗ ಅಧಿಕಾರಿಗಳು. ಈಗ ವಿನಾಕಾರಣ ಒಂದು 10 ಓಟುಗಳು ಇದಾಯ್ತಲ್ಲ ಅಂತ, 10 ಓಟು 25 ಒಳಗಡೆ ಆದರೆ ಸೇರ್ಪಡೆ ಮಾಡ್ಬೋದು ಅಂತ ಹೇಳಿದ್ರು ಅವರು. ಇನ್ನೂ ಆಗೋದಿಲ್ಲ, ಇನ್ನು ಅದಕ್ಕೆ ಎಂತಾದರೂ ಪರಿಹಾರ ಇದ್ದರೆ ಡೆಫಿನೆಟ್ಲಿ ನಾನು ಮಾಡ್ತೇನೆ. ಇಲ್ಲಿಗೆ ಅವರು ಯಾರೋ ಹೇಳಿದ್ರು ಪುತ್ತೂರಿಗೆ ಹೋಗಿ ಮಾಡಬಹುದು, ಚಾನ್ಸಸ್ ಉಂಟು ಅಂತ ಹೇಳಿದ್ರು. ನೀವು ಇದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಮಾತಾಡಿದ್ರಾ? ಇಲ್ಲ, ಇವತ್ತು ನಾನು ತಾಲೂಕು ಆಫೀಸಿಗೆ ಹೋಗಿ ಬಂದೆ. ಅದೇ ಇವ್ರದ್ದು ಬಶೀರ್ ಮತ್ತು ಜಿನ್ನತ್ ಅವ್ರದ್ದು ಆದದಕ್ಕೆ ಬರೆದು ಕೊಟ್ಟು ಬಂದಿದ್ದೇನೆ ನಾನು. ಅದು ಬೈ ಮಿಸ್ ಆಗಿ ಅವರ ಬದಲು ಇವರು ಡಿಲೀಟ್ ಆಯಿತು ಅಂತ. ಅಧಿಕಾರಿಗಳ ಜೊತೆ ಅಂದರೆ VSR ಹತ್ರ ಮಾತಾಡಿದ್ದೇನೆ ಅಷ್ಟೇ, ಮತ್ತು ಬೇರೆಯವರ ತಹಶೀಲ್ದಾರ್ ಹತ್ರ ಮಾತಾಡಲಿಲ್ಲ, ನನಗೆ ಸಿಗಲಿಲ್ಲ ಅವರು. ಹಾಗೆ ಮತ್ತು ಅದೇ ಏನಾದರೂ ಪರಿಹಾರ ಇದ್ದರೆ ಓಟ್ ಹಾಕಲಿಕ್ಕೆ ಚಾನ್ಸಸ್ ಇನ್ನು ಇದ್ದು ಬೇರೆ ಎಲ್ಲಿಗಾದರೂ ಹೋಗಿ ಹಾಕಿಸ್ಬೇಕು, ಪುತ್ತೂರು ಅದು ಬೇರೆ ಎಲ್ಲಿಗಾದ್ರೂ ಹೋಗೋದು ಅಂದಿದ್ರೆ ನಾನು ಹೋಗ್ತೇನೆ, ಅದರಲ್ಲಿ ಏನಿಲ್ಲ, ಮಾಡಿಕೊಡ್ತೇನೆ.